ಎಸ್, ಇದು ಕರ್ನಾಟಕ ಆದ್ಮೇಲೆ ಕೇರಳದ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. 20 ಕ್ಷೇತ್ರಗಳಿಗೆ ನಡೆದಂತಹ ಇವತ್ತಿನ ಚುನಾವಣೆಯಲ್ಲಿ 2014ರ ಮತದಾನವನ್ನು ಗಮನಿಸೋಣ. ಮೊದಲಿಗೆ 74% ವೋಟಿಂಗ್ ಕೂಡ ಆಗಿತ್ತು. ಈಗ ಸದ್ಯಕ್ಕೆ ಇಲ್ಲಿಯವರೆಗೂ ಕೂಡ ಬಂದಿರುವ ಮಾಹಿತಿಯ ಪ್ರಕಾರ 70% ಮತದಾನ ಆಗಿದೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು 1 ಗಂಟೆ 2 ಗಂಟೆ ಒಳಗಡೆ ಅದು ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಿದೆ. ಓಕೆ, ಇನ್ನು ಮಹಾರಾಷ್ಟ್ರವನ್ನ ನಾವು ನೋಡೋದಾದ್ರೆ ಮಹಾರಾಷ್ಟ್ರದಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ ಅಂತ ಇನ್ನು ಸಾಕಷ್ಟು ನಿರೀಕ್ಷೆ ಇತ್ತು. ಆದ್ರೆ ಮಹಾರಾಷ್ಟ್ರದಲ್ಲಿ ಈ ಸರಿ ಸಾಕಷ್ಟು ಕಡಿಮೆ ಪರ್ಸೆಂಟೇಜ್ ಮತದಾನ ಆಗಿದೆ. ಶೇಕಡವಾರು ಮತದಾನ 2014ರಲ್ಲಿ ನಾವು ನೋಡಿದ್ರೆ 60% ನಷ್ಟು ಮತದಾನ ಆಗಿದ್ದನ್ನ ಗಮನಿಸಬಹುದು ಕೇವಲ. ಆದ್ರೆ ಈ ಸಾರಿ ನಾವು ನೋಡೋದಾದ್ರೆ 56% ನಷ್ಟು ಮತದಾನ ಆಗಿದೆ ಮಹಾರಾಷ್ಟ್ರದಲ್ಲಿ. ಅದು ಕೂಡ ತುಂಬಾನೇ ಕಮ್ಮಿ ಆಯ್ತು ಮಹಾರಾಷ್ಟ್ರಕ್ಕೆ ಹೋಲಿಸಿ. ಎಸ್, ಮುಂದಿನ ರಾಜ್ಯ ಉತ್ತರ ಗುಜರಾತ್ನ ರಾಜ್ಯಕ್ಕೆ ನಾವು ಹೋಗೋಣ. ಗುಜರಾತ್ 2014ರಲ್ಲಿ 64% ನಷ್ಟು ವೋಟಿಂಗ್ ಕೂಡ ಆಗಿತ್ತು. ಆದ್ರೆ ಈ ಸಲ 60% ನಷ್ಟು ವೋಟಿಂಗ್ ಇಳಿದಿದೆ. ಒಂದು 2-3% ಜಾಸ್ತಿ ಆಗಬಹುದು ಅಂತ ಅನ್ಸುತ್ತೆ. ಬಿಹಾರ್ನಲ್ಲಿ ನೋಡಿದ್ರೆ ಅಲ್ಲಿ 40ರಲ್ಲಿ 5 ಸೀಟಿಗೆ ಎಲೆಕ್ಷನ್ ಆಗಿದ್ದಂತದ್ದು 2014ರಲ್ಲಿ ಓನ್ಲಿ 56%, ಬಹಳ ಕಮ್ಮಿ ಆಗಿತ್ತು. ಈ ಸಾರಿ ಕೂಡ 55% ಆಗಿದೆ. ಒಂದು 2-3% ಜಾಸ್ತಿ ಆಗಬಹುದು. 7 o'clock ಅಷ್ಟೇ. ಏನು ಉತ್ತರ ಪ್ರದೇಶದಲ್ಲಿ ನಾವು ನೋಡೋಣ. ಉತ್ತರ ಪ್ರದೇಶದಲ್ಲಿ ಇವತ್ತು 10 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಚುನಾವಣೆ ನಡೆದಿತ್ತು. 2014ರಲ್ಲಿ 59% ವೋಟಿಂಗ್ ಆಗಿದ್ರೆ ಇವತ್ತು 57% ವೋಟಿಂಗ್ ಕೂಡ ನಡೆದಿದೆ. ಓಕೆ, ವೆಸ್ಟ್ ಬೆಂಗಾಲ್ ಸಾಕಷ್ಟು ಹಿಂಸಾಚಾರ ನಡೀತು. ವೆಸ್ಟ್ ಬೆಂಗಾಲ್ ಅಲ್ಲಿ ವೋಟಿಂಗ್ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಸಿಕ್ಕಾಪಟ್ಟೆ ಅಜಿಟೇಷನ್, ಈ ಸಾರಿನೂ ಕೂಡ ಆ ತರದ ಘಟನೆಗಳು ನಡೆದವು. ಕಳೆದ ಸಾರಿ 82% ವೋಟ್ ಆಗಿತ್ತು 2014ರಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ. ಈ ಸಾರಿ 80%. ಆ ಎಲ್ಲ ಅಜಿಟೇಷನ್ ನಡುವೆನೆ ಇಟ್ಸ್ ಗುಡ್ ಅಲ್ಲ, 80% ವೋಟ್ ಆಗಿದೆ ಅಂದ್ರೆ ವಿ ಶುಡ್ ಅಪ್ರಿಶಿಯೇಟ್, ವಿ ಶುಡ್ ಲರ್ನ್ ಫ್ರಮ್ ದೆಮ್. ನೋಡಿ, ಎಸ್, ಇನ್ನು ಒಡಿಶಾದ ಕಥೆಯನ್ನ ನಾವು ನೋಡೋಣ. 56 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಲೋಕಸಭಾ ಚುನಾವಣೆ ನಡೆಯಿತು. ಅಲ್ಲಿ 2014ರಲ್ಲಿ 82% ವೋಟಿಂಗ್ ಆಗಿದ್ರೆ ಈ ಸಲ 58% ವೋಟಿಂಗ್ ಆಗಿದೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಓಕೆ, ಗೋವಾ ಹೋಗೋಣ. ಗೋವಾದಲ್ಲಿ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ ನೋಡೋಣ. ನಡೆದಿದ್ದು 2 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ. 2014ರಲ್ಲಿ ಅಲ್ಲಿ 77% ಅಷ್ಟು ವೋಟ್ ಆಗಿದ್ರೆ ಈ ಸಾರಿ 2019ರಲ್ಲಿ 71% ಆಗಿದೆ. ಸೊ ಇನ್ನೊಂದು 2-3% ಜಾಸ್ತಿ ಆಗಬಹುದು. ಕಳೆದ ಸಾರಿಗಿಂತ ಸ್ವಲ್ಪ ಜಾಸ್ತಿ ಆಗಬಹುದು. 9 ಕ್ಷೇತ್ರಗಳ ಬಗ್ಗೆ ನಾವು ನೋಡ್ತಾ ಇದ್ವಿ ಈಗಾಗಲೇ. ಅಂದ್ರೆ 9 ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಶೇಕಡವಾರು ಮತದಾನ ಆಗಿದೆ ಅಂತ 15 ರಾಜ್ಯಗಳ ಪೈಕಿ ಈಗಾಗಲೇ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಆದ್ರೆ ಪಶ್ಚಿಮ ಬಂಗಾಳನೇ ಒಂದಷ್ಟು ಜಾಸ್ತಿ ವೋಟಿಂಗ್ ಆಗಿದೆ ಅಂತ ಅನ್ಸುತ್ತೆ ಈ ಸಲ ಅಂತ ಹೇಳಿ. ಹೌದು, ವೋಟಿಂಗ್ಗೆ ಎಲ್ಲ ಬಗೆಯ ಅಡೆತಡೆಗಳು ಇತ್ತು. ಅದರ ನಡುವೆನೆ ಅಷ್ಟೊಂದು ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿದೆ. ಎಸ್, ಇನ್ನು ನಾವು